ನಮಸ್ಕಾರ. ನಮ್ಮ ಹಿರಿಯರು ಹೇಳ್ತಿದ್ರಲ್ಲ, ಆ ಗೊಬ್ಬರ ಹಾಕು, ಈ ಗೊಬ್ಬರ ಹಾಕು ಅಂತ. ಅದರ ಹಿಂದೆ ಒಂದು ದೊಡ್ಡ ಸೈನ್ಸ್ ಇದೆ. ಬನ್ನಿ ಇವತ್ತು ಆ ಸೈನ್ಸನ್ನ ನಮ್ಮ ರೈತರ ಭಾಷೆಯಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರಿಗೂ ಸ್ವಾಗತ. ನೋಡಿ, ಇದೇ ಕಾರಣಕ್ಕೆ ನಾವು ಹೇಳೋದು, ನಮ್ಮ ಹಿರಿಯರು ಹೇಳೋ ಒಂದೊಂದು ಮಾತಿನ ಹಿಂದೆಯೂ ದೊಡ್ಡ ವಿಜ್ಞಾನವೇ ಅಡಗಿದೆ ಅಂತ. ಅವರ ಅನುಭವ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಸರಿ, ಅವರು ಹೇಳಿದ್ದು ನಿಜ. ಆದ್ರೆ ಆ ಸೈನ್ಸ್ ಏನು, ಆ ರಹಸ್ಯ ಏನು? ಬನ್ನಿ ಆ ವೈಜ್ಞಾನಿಕ ರಹಸ್ಯದ ಬಾಗಿಲನ್ನ ಇವತ್ತು ತೆಗೆಯೋಣ. ಮೊದಲಿಗೆ ನಾವು ಮಾತಾಡೋ ಈ ಸಾವಯವ ಗೊಬ್ಬರಗಳನ್ನ ಕೇವಲ ಗೊಬ್ಬರ ಅಂತ ಅನ್ಕೋಬೇಡಿ. ಇವು ನಮ್ಮ ಮಣ್ಣಿನ ಆರೋಗ್ಯ ಕಾಪಾಡೋ 4 ಜನ ಸ್ನೇಹಿತರು, ಇಲ್ಲಂದೇ 4 ಜನ ಸೂಪರ್ ಹೀರೋಗಳು ಅಂದ್ರೂ ತಪ್ಪಾಗಲ್ಲ. ಹಾಗಾದ್ರೆ ತಡ ಮಾಡೋದು ಯಾಕೆ? ಬನ್ನಿ ಆ 4 ಜನ ಗೆಳೆಯರನ್ನ ಒಬ್ಬೊಬ್ಬರನ್ನೇ ಪರಿಚಯ ಮಾಡ್ಕೊಂಡು ಅವರ ಸ್ಪೆಷಲ್ ಪವರ್ ಏನು ಅಂತ ತಿಳ್ಕೊಳ್ಳೋಣ. ನಮ್ಮ ಲಿಸ್ಟಿನ ಮೊದಲನೇ ಸೂಪರ್ ಹೀರೋ ಬೇರೆ ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಹಟ್ಟಿ ಗೊಬ್ಬರ, ಅಂದ್ರೆ ನಮ್ಮ ಆಕಳ ಸಗಣಿ. ಇದನ್ನ ಕಾರ್ಬನ್ ಕಿಂಗ್ ಅಂತಲೇ ಕರಿಬೋದು. ಯಾಕಂದ್ರೆ ಇವನು ಬರೀ ಮಣ್ಣನ್ನ ಗಟ್ಟಿ ಮಾಡೋ ಮೇಸ್ತ್ರಿಯಲ್ಲ, ನಮ್ಮ ಮಣ್ಣಿನ ಆಯುಸ್ಸನ್ನೇ ಹೆಚ್ಚಿಸೋ ತಾಕತ್ತಿರೋ ರಾಜ. ಹಾಗಾದ್ರೆ ಇದರ ಸೂಪರ್ ಪವರ್ ಏನು? ಅದುವೇ ಸಾವಯವ ಇಂಗಾಲ, ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್. ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನಮ್ಮ ಮಣ್ಣಲ್ಲಿರೋ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳಿಗೆ, ಅಂದ್ರೆ ನಮ್ಮ ಮಣ್ಣಿನ ಸೈನಿಕರಿಗೆ ಬೇಕಾಗಿರೋ ಮೇನ್ ಊಟ. ಈ ಊಟ ಸರಿ ಇದ್ರೆ ತಾನೇ ಅವು ಚೆನ್ನಾಗಿ ಕೆಲಸ ಮಾಡೋದು. ಒಂದ್ ಮಾತು ಹೇಳ್ತೀನಿ ಕೇಳಿ. ನಾವು ಯೂರಿಯಾ, DAP ಹಾಕಿ ನಮ್ಮ ಮಣ್ಣು ಈಗ ಸಿಮೆಂಟ್ ಥರ ಗಟ್ಟಿಯಾಗಿ ಹೋಗಿದೆಯಲ್ಲ, ಅದನ್ನ ಮತ್ತೆ ಹತ್ತಿ ಥರ ಮೆತ್ತಗೆ ಮಾಡೋ ಶಕ್ತಿ ಇರೋದು ಈ ಹಟ್ಟಿ ಗೊಬ್ಬರದಲ್ಲಿರೋ ಇಂಗಾಲಕ್ಕೆ ಮಾತ್ರ. ಇದು ಅಷ್ಟು ಮುಖ್ಯ. ಸರಿ, ಕಾರ್ಬನ್ ಕಿಂಗ್ ಕಥೆ ಆಯ್ತು. ಈಗ ನಮ್ಮ ಲಿಸ್ಟ್ನಲ್ಲಿ ಬರೋ ಎರಡನೇ ಸೂಪರ್ ಹೀರೋ ಎರೆಹುಳು ಗೊಬ್ಬರ. ಇದನ್ನ ನಮ್ಮ ಗಿಡಗಳ ಪರ್ಸನಲ್ ಡಾಕ್ಟರ್ ಮತ್ತೆ ಗ್ರೋತ್ ಕೋಚ್ ಅಂತ ಕರೀಬೋದು. ಅಂದ್ರೆ ಇದು ಒಂದ್ ರೀತಿ ಹಾರ್ಮೋನ್ ಫ್ಯಾಕ್ಟ್ರಿ ಇದ್ದಾಗೆ. ಇದರ ಸೈಂಟಿಫಿಕ್ ಸೀಕ್ರೆಟ್ ಏನ್ ಗೊತ್ತಾ? ಇದರಲ್ಲಿ ಆಕ್ಸಿನ್ ಮತ್ತೆ ಗಿಬ್ಬೆರಿಲಿನ್ ಅಂತ ಬೆಳವಣಿಗೆಯ ಹಾರ್ಮೋನ್ಗಳಿವೆ. ಇವು ಗಿಡದ ಬೇರುಗಳನ್ನ ಚೆನ್ನಾಗಿ ಕೆಳಗೋಗಪ್ಪ, ನೀರ್ ಹಿಡ್ಕೋ ಅಂತ ಪ್ರೋತ್ಸಾಹಿಸುತ್ತೆ. ಅಷ್ಟೇ ಅಲ್ಲ, ಆಕ್ಟಿನೋಮೈಸಿಟ್ಸ್ ಅಂತ ಸೈನಿಕರ ಥರ ಇರೋ ಸೂಕ್ಷ್ಮಜೀವಿಗಳು ಗಿಡಕ್ಕೆ ಕಾಯಿಲೆ ಬಡದ ಹಾಗೆ ರಕ್ಷಣೆ ಕೊಡ್ತವೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಎರೆಹುಳು ಗೊಬ್ಬರ ಅನ್ನೋದು ನಮ್ಮ ಗಿಡಗಳಿಗೆ ರೋಗ ಬರದಂತೆ ತಡೆಯೋ ವ್ಯಾಕ್ಸಿನ್ ಕೂಡ ಹೌದು. ಜೊತೆಗೆ ಗಿಡ ಫಾಸ್ಟಾಗಿ ಬೆಳೆಯೋಕ್ಕೆ ಬೇಕಾದ ಬೂಸ್ಟ್ ಕೂಡ ಹೌದು. ಅಂದ್ರೆ 2 in 1 ಪ್ಯಾಕೇಜ್ ಇದ್ದಾಗೆ. ಈಗ ಬರ್ತಿದ್ಯಲ್ಲ, ಇದು ನಮ್ಮ ಮೂರನೇ ಸೂಪರ್ ಹೀರೋ. ಆದ್ರೆ ತುಂಬಾ ಪವರ್ಫುಲ್, ಸ್ವಲ್ಪ ಡೇಂಜರಸ್ ಕೂಡ. ಅದುವೇ ನೈಟ್ರೋಜನ್ ಬಾಂಬ್ ಅಂತ ಕರೆಯೋ ಕೋಳಿಗೊಬ್ಬರ. ಇದು ಗಿಡಗಳಿಗೆ ಒಂದು ರೀತಿ ಹೈ ಪವರ್ ಬಿರಿಯಾನಿ ಇದ್ದಾಗೆ. ತಿಂದ್ರೆ ಶಕ್ತಿ, ಜಾಸ್ತಿ ತಿಂದ್ರೆ ಅಜೀರ್ಣ. ಹಾಗಾಗಿ ಹುಷಾರಾಗಿ ಬಳಸಬೇಕು. ಇದರ ಸೀಕ್ರೆಟ್ ಇರೋದು ಯೂರಿಕ್ ಆಸಿಡಲ್ಲಿ. ಈ ಆಸಿಡ್ ಮಣ್ಣಲ್ಲಿ ಅಮೋನಿಯಾ ಆಗಿ ಬದಲಾಗುವಾಗ ಭಾರೀ ಶಾಖ ಹುಟ್ಟುತ್ತೆ. ಇದೇ ಕಾರಣಕ್ಕೆ ಬೇರೆಲ್ಲ ಗೊಬ್ಬರಗಳಿಗಿಂತ ಇದರಲ್ಲಿ ಸಾರಜನಕ ಅಂದ್ರೆ ನೈಟ್ರೋಜನ್ ಮತ್ತೆ ರಂಜಕ ಅಂದ್ರೆ ಫಾಸ್ಫರಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸಾರಜನಕ ಜಾಸ್ತಿ ಇದ್ರೆ ಗಿಡದ ಚಿಗುರು, ಎಲೆಗಳ ಬೆಳವಣಿಗೆ ಜೋರಾಗಿರುತ್ತೆ. ಅದಕ್ಕೆ ಕಬ್ಬು, ಸೊಪ್ಪು, ತರಕಾರಿಗಳಿಗಂತೂ ಇದು ಹೇಳಿ ಮಾಡಿಸಿದ ಗೊಬ್ಬರ. ಆದರೆ ಇಲ್ಲೊಂದು ವೈಜ್ಞಾನಿಕ ಎಚ್ಚರಿಕೆ ಇದೆ. ನೆನ್ಪಿಟ್ಕೊಳ್ಳಿ, ಹಸಿ ಕೋಳಿ ಗೊಬ್ಬರವನ್ನ ಯಾವತ್ತೂ ನೇರವಾಗಿ ಗಿಡದ ಬುಡಕ್ಕೆ ಹಾಕ್ಲೇಬಾರ್ದು. ಅದರಲ್ಲಿರೋದು ಯೂರಿಕ್ ಆಸಿಡ್ನ ಶಾಖಕ್ಕೆ ಗಿಡ ಸುಟ್ಟು ಕರ್ಕಾಲಾಗುತ್ತೆ. ಅದಕ್ಕೆ ಅದನ್ನ ಮೊದಲು ಚೆನ್ನಾಗಿ ಕೊಳಸಿ ತಣ್ಣಗೆ ಮಾಡಿದ್ಮೇಲೆ ಬಳಸಬೇಕು. ಇದು ತುಂಬಾನೇ ಮುಖ್ಯವಾದ ವಿಷಯ. ಸರಿ, ಈಗ ನಮ್ಮ 4ನೇ ಹಾಗೂ ಕೊನೆಯ ಸೂಪರ್ ಹೀರೋನ ನೋಡೋಣ. ಇವನು ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ಥರ. ಅದುವೇ ನಮ್ಮ ಕುರಿ ಮತ್ತು ಮೇಕೆ ಗೊಬ್ಬರ. ಪೊಟ್ಯಾಷಿಯಂ ಪವರ್ ಹೌಸ್ ಅಂತಾನೂ ಕರಿಬೋದು. ಯಾಕಂದ್ರೆ ಒಳ್ಳೆ ಇಳುವರಿ ಬರ್ಬೇಕಂದ್ರೆ ಇವನ ಸಹಾಯ ಬೇಕೇ ಬೇಕು. ಇದರ ಅಸಲಿ ಸೂಪರ್ ಪವರ್ ಇರೋದು ಸ್ಲೋ ರಿಲೀಸ್ ಅನ್ನೋ ಗುಣದಲ್ಲಿ. ಅಂದ್ರೆ ಇದು ತನ್ನಲ್ಲಿರೋ ಪೋಷಕಾಂಶಗಳನ್ನ ಒಟ್ಟಿಗೆ ಕೊಡೋದಿಲ್ಲ. ಬದಲಿಗೆ ಗಿಡಕ್ಕೆ ಯಾವೆಲ್ಲ ಬೇಕೋ ಆಗೆಲ್ಲ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಹೋಗುತ್ತೆ. ಒಂದ್ ರೀತಿ ಟೈಮ್ ಬಾಂಬ್ ಇದ್ದಾಗೆ. ಅದರಲ್ಲೂ ಪೊಟ್ಯಾಷಿಯಂ ಅನ್ನು ಹೂ ಬಿಡೋ, ಕಾಯಿ ಕಚ್ಚೋ ಟೈಮಲ್ಲಿ ಸರಿಯಾಗಿ ಸಪ್ಲೈ ಮಾಡುತ್ತೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ನಿಮ್ಮ ಬೆಳೆಗೆ ಒಳ್ಳೆ ತೂಕ, ಆಕರ್ಷಕ ಬಣ್ಣ ಮತ್ತೆ ಒಳ್ಳೆ ರುಚಿ ಬರ್ಬೇಕಾ? ಹಾಗಿದ್ರೆ ಕುರಿ ಗೊಬ್ಬರದಲ್ಲಿರೋ ಪೊಟ್ಯಾಷಿಯಂ ಬೇಕೇ ಬೇಕು. ನೆನ್ಪಿಡಿ, ಕ್ವಾಲಿಟಿ ಚೆನ್ನಾಗಿದ್ರೆ ತಾನೇ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಸಿಗೋದು. ಓಕೆ, ಈಗ ನಮ್ಮ 4 ಜನ ಸೂಪರ್ ಹೀರೋಗಳ ಪರಿಚಯ ಆಯ್ತು. ಪ್ರತಿಯೊಬ್ಬರಿಗೂ ಅವರದೇ ಆದ ಸ್ಪೆಷಲ್ ಪವರ್ ಇದೆ. ಹಾಗಾದ್ರೆ ಇವರ ಶಕ್ತಿಗಳನ್ನ ಒಂದಕ್ಕೊಂದು ಹೋಲಿಸಿ ನೋಡಿದ್ರೆ ಹೇಗಿರತ್ತೆ? ಬನ್ನಿ ಒಂದು ವೈಜ್ಞಾನಿಕ ನೋಟ ಹರಿಸೋಣ. ಈ ಟೇಬಲ್ ನೋಡಿ, ಇದು ತುಂಬಾ ಸಿಂಪಲ್ ಆಗಿದೆ.
ಹಟ್ಟಿಗೊಬ್ಬರ ಮಣ್ಣಿನ ಆರೋಗ್ಯಕ್ಕೆ ಅಂದ್ರೆ ಕಾರ್ಬನ್ಗೆ ಫೇಮಸ್. ಎರೆಹುಳು ಗೊಬ್ಬರ ರೋಗ ನಿರೋಧಕ ಶಕ್ತಿಗೆ ಬೆಸ್ಟ್. ಕೋಳಿಗೊಬ್ಬರ ಬೆಳವಣಿಗೆಗೆ ಬೇಕಾದ ಸಾರಜನಕ ಮತ್ತೆ ರಂಜಕದ ಬಾಂಬ್. ಕುರಿಗೊಬ್ಬರ ಹಣ್ಣು ಕಚ್ಚಕ್ಕೆ ಬೇಕಾದ ಪೊಟ್ಯಾಷಿಯಂನ ಪವರ್ ಹೌಸ್. ಈ ಟೇಬಲ್ ನೋಡಿದ್ರೆ ನಿಮ್ಮ ಭೂಮಿಗೆ, ನಿಮ್ಮ ಬೆಳೆಗೆ ಯಾವ ಟೈಮಲ್ಲಿ ಯಾವ್ದು ಬೇಕು ಅಂತ ನೀವೇ ಡಿಸೈಡ್ ಮಾಡ್ಬೋದು. ಸರಿ, ಇಷ್ಟೆಲ್ಲ ತಿಳ್ಕೊಂಡ್ವಿ. ಆದರೆ ಈ ಸೈನ್ಸನ್ನ ನಮ್ಮ ಹೊಲದಲ್ಲಿ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡೋದು ಹೇಗೆ? ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಬೇಕಲ್ವಾ? ಬನ್ನಿ ಆ ಮಾಸ್ಟರ್ ಪ್ಲಾನ್ ಏನು ಅಂತ ನೋಡೋಣ. ನೋಡಿ, ವಿಜ್ಞಾನ ಹೇಳೋದೇನಂದ್ರೆ ಯಾವತ್ತೂ ಒಂದೇ ಗೊಬ್ಬರ ಹಾಕೋದ್ಕಿಂತ ಎಲ್ಲವನ್ನೂ ಬೆರೆಸ್ ಹಾಕೋದು ಬೆಸ್ಟ್ ಅಂತ. ಸರಿ, ಒಂದು ಸಿಂಪಲ್ ಡಯಾಗ್ನಾಸ್ಟಿಕ್ ಟಿಪ್ ಹೇಳ್ತೀನಿ. ನಿಮ್ಮ ಹೊಲಕ್ಕೆ ನೀವೇ ಡಾಕ್ಟರ್. ನಿಮ್ಮ ಮಣ್ಣು ಸಿಮೆಂಟ್ ಥರ ಗಟ್ಟಿಯಾಗಿದ್ರೆ ಅದಕ್ಕೆ ಕಾರ್ಬನ್ ಬೇಕು, ಅಂದ್ರೆ ಜಾಸ್ತಿ ಹಟ್ಟಿ ಗೊಬ್ಬರ ಹಾಕಿ. ಗಿಡದ ಬೆಳವಣಿಗೆ ಡಲ್ ಆಗಿದ್ರೆ ಅದಕ್ಕೆ ನೈಟ್ರೋಜನ್ ಬೂಸ್ಟ್ ಬೇಕು, ಅದಕ್ಕೆ ಕೋಳಿ ಗೊಬ್ಬರ ಬಳಸಿ. ಒಂದು ವೇಳೆ ಹೂವು ಕಾಯಿ ಉದುರುತ್ತಿದ್ರೆ ಅದಕ್ಕೆ ಪೊಟ್ಯಾಷಿಯಂ ಬೇಕು, ಅದಕ್ಕೆ ಕುರಿ ಮೇಕೆ ಗೊಬ್ಬರ ಹಾಕಿ. ಎಷ್ಟು ಸಿಂಪಲ್ ಅಲ್ವಾ? ಇದೆಲ್ಲ ಕೇಳಿದ್ಮೇಲೆ ನಿಮ್ಮ ತಲೆಯಲ್ಲಿ ಒಂದು ಕೊನೆಯ ಆದ್ರೆ ಅಷ್ಟೇ ಮುಖ್ಯವಾದ ಪ್ರಶ್ನೆ ಹುಟ್ಟಿರ್ಬೇಕು. ಆ ಪ್ರಶ್ನೆ ಏನಂದ್ರೆ, ನನ್ನ ನಿರ್ದಿಷ್ಟ ಬೆಳೆಗೆ, ನನ್ನ ಭೂಮಿಗೆ ತಕ್ಕಂತೆ ಈ ಗೊಬ್ಬರಗಳನ್ನ ಯಾವ ಅನುಪಾತದಲ್ಲಿ ಅಂದ್ರೆ ಯಾವ ರೇಷ್ಯೋದಲ್ಲಿ ಮಿಕ್ಸ್ ಮಾಡಬೇಕು? ನೋಡಿ, ಇದ್ರ ಬಗ್ಗೆ ಯೋಚನೆ ಮಾಡೋದೇ ಮೊದಲ ಹೆಜ್ಜೆ. ಮುಂದಿನ ಹೆಜ್ಜೆ, ನಿಮ್ಮ ಮಣ್ಣನ್ನೊಮ್ಮೆ ಪರೀಕ್ಷೆ ಮಾಡಿಸಿ. ಆಗ ನಿಮ್ಮ ಮಣ್ಣಿಗೆ ನಿಜವಾಗ್ಲೂ ಏನ್ ಬೇಕು ಅಂತ ಒಂದು ರಿಪೋರ್ಟ್ ಸಿಗುತ್ತೆ. ಆಮೇಲೆ ಈ ಎಲ್ಲ ಮಾಹಿತಿಯನ್ನಿಟ್ಕೊಂಡು ನಿಮ್ಮ ಬೆಳೆಗೆ ಬೇಕಾದ ಒಂದು ಸೂಪರ್ ಮಿಕ್ಸ್ ನೀವೇ ತಯಾರಿಸ್ಕೋಬೋದು. ಆಗ ನೋಡಿ ನಿಮ್ಮ ಇಳುವರಿ ಹೇಗೆ ಬದಲಾಗುತ್ತೆ ಅಂತ.